ಎಲ್ಲರಿಗೂ ನಮಸ್ಕಾರ. ನಾನು ವಿಡಿಯೋ ತೋರಿಸ್ತೀನಿ ನೋಡ್ಕೊಂಡು. ಯಾವುದೇ ಕಾರಣಕ್ಕೂ ಅವ್ನು ಬಂದು ನಮ್ಗೆ ಏನೇ ಮಾಡಿದ್ರು ನಾವು ಭೂಮಿ ಬಿಟ್ಕೊಳ್ಳಲ್ಲ. ಇದ್ದೇ ಹೇಳೋದು. ಅವ್ನು ಇವತ್ತು ಭೂಮಿ ಇಸ್ಕೊಬಿಟ್ಟು ನಮ್ಗೆ ದುಡ್ಡು ಕೊಟ್ಬಿಡ್ತಾನೆ. ಇವತ್ತು ಇರ್ತದೆ ದುಡ್ಡು, ನಾಳೆ ಹೋಯ್ತದೆ. ಒಂದೊಂದೇ ನೋಟೆ ಹಾಕೊಂಡು ಒಂದೊಂದು ದಿವಸ ಖಾಲಿ ಆಗೈತೆ ಅಂದ್ರೆ ನಾಳೆ ಏನ್ ಮಾಡ್ತೀರಾ ನೀವು? ಏನ್ ಮಾಡ್ತೀರಾ ನಾಳಿಕೆ? ಅದಕ್ಕೆ ನಾವು ಕೊಡೋದಿಲ್ಲ. ನಮ್ಮ ತಾತ ಮುತ್ತಾತನ ಆಸ್ತಿ ನಾವು ಮಡಿಕೊಂಡು ನಾವು ಅದೇ ಜೀವನ ಮಾಡ್ತೀವಿ. ಕೊಟ್ಬಿಟ್ರೆ ನಾವು ಊಟ ತಿನ್ನಕ್ಕೂ ಭೂಮಿ ಇರಲ್ಲ, ಕಾಸೇನು ಒಂದು ವರ್ಷಕ್ಕೆಲ್ಲ ಖಾಲಿ ಆಗ್ಬಿಡ್ತದೆ. ಆಮೇಲೆ ಒದ್ದಾಡ್ಕೊಂಡು ಓಡಾಡ್ಬೇಕಾಯ್ತದೆ. ಆಮೇಲೆ ಭಿಕ್ಷೆ ಬಿಡ ಡಿ ಕೆ ಶಿವಕುಮಾರ್ ಬಂದು ಕಾಸು ಕೊಡ್ತಾನ? ಅವ್ನ್ ಬಂದ್ಬಿಟ್ರೆ ಅಂತ ನಾವು ಭೂಮಿನೂ ಕೊಡಲ್ಲ, ಬೇಕಾದ್ರೆ ಜೀವ ಕೊಟ್ಬಿಡ್ತೀವಿ. ಈ ವಿಡಿಯೋ ಏನ್ ನೋಡಿದ್ರಿ, ಈ ವಿಡಿಯೋ ನೋಡ್ತಾ ಇದ್ರೆ ಎಂತಾರು ಅದು ಕಣ್ಣೀರಾಗಬೇಕು ಅನ್ಸುತ್ತೆ. ಚಿಕ್ಕ ಮಗುಗಿರುವಂತ ಪರಿಜ್ಞಾನ ನಮ್ಮ ರಾಜಕಾರಣಿಗಳಿಗಿಲ್ವಲ್ಲ ಅನ್ನೋ ನೋವು ಕಾಡುತ್ತೆ. ನಮ್ಮ ರೈತರು ದೇಶದ ಬೆನ್ನೆಲುಬು ಅಂತ ಏನ್ ಕೇಳ್ತೀವಿ ಹೇಳಿ? ಈ ತರ ಯೋಜನೆಗಳನ್ನ ತಂದು ರೈತರ ಒಂದು ಜಮೀನುಗಳನ್ನ ಆಕ್ರಮಣ ಮಾಡಿ ಸಾಧನೆ ಮಾಡುವಂತ ಒಂದು ನೆಸಿಟಿ ಆದ್ರೂ ಏನಿದೆ ಹೇಳಿ? ನಮ್ಗೆ ಹಣ ಹೀಗ್ ಬಂದು ಹೀಗೆ ಹೊಟ್ಟೋಗುತ್ತೆ ಸ್ವಾಮಿ,